ಸೇನಾನಿಗಳಿಗೆ ಸಲಾಂ. ದೆಹಲಿಯ ಒಂದು ಬ್ರೇಕಿಂಗ್ ನ್ಯೂಸ್ ಕೊಟ್ಬಿಡ್ತೀನಿ ಈ ಕ್ಷಣ. ದೆಹಲಿಯಲ್ಲಿ ಇವತ್ತು CDS ಜನರಲ್ ರಾವತ್ ಅವರ ಅಂತ್ಯಕ್ರಿಯೆ ನಡೆಯಿತು. ಭಾರತೀಯ ರಕ್ಷಣಾ ಮುಖ್ಯಸ್ಥರು ಬಿಪಿನ್ ರಾವತ್ ಅವರ ನಿವಾಸದಲ್ಲಿ ಪಾರ್ಥಿವ ಶರೀರಗಳು ಬಂದಾಯಿತು. ಅವರು ಮತ್ತು ಮಧುಲಿಕಾ ಅವರ ಪಾರ್ಥಿವ ಶರೀರವನ್ನು ತಂದು ಅಲ್ಲಿಗೆ ನಮನ ಸಲ್ಲಿಸುತ್ತಿದ್ದಾರೆ ಗಣ್ಯರು. ಕಾಮರಾಜ್ ಮಾರ್ಗದಲ್ಲಿದೆ ಅವರ ನಿವಾಸ. ಗೃಹ ಸಚಿವರಾದ ಅಮಿತ್ ಶಾ ಅವರು ಅಲ್ಲಿ ಬಂದರು, ಗೌರವ ನಮನ ಸಲ್ಲಿಸಿದರು. ಸರಿಸುಮಾರು 12:30 ಸಾರ್ವಜನಿಕ ದರ್ಶನ ಇದ್ದೇ ಇರುತ್ತೆ ಅಲ್ಲಿ ತನಕ. ಅದಾದ ನಂತರ 12:30ರಿಂದ 1:30 ಸಕಲ ಸೇನಾ ಗೌರವವನ್ನು ನೆರವೇರಿಸಲಾಗುತ್ತೆ. ಮಧ್ಯಾಹ್ನ 2 ಗಂಟೆಯಿಂದ ಅಂತಿಮ ಯಾತ್ರೆ ಹೊರಡುತ್ತೆ. ಕಾಮರಾಜ್ ಮಾರ್ಗದಿಂದ ಹಿಡಿದು ಬ್ರಾರ್ ಸ್ಕ್ವೇರ್ ತನಕ ಅಂತಿಮ ಯಾತ್ರೆ. ಎಡಭಾಗದಲ್ಲಿ ಅವರ ಕುಟುಂಬದ ಜೊತೆಗಿನ ಒಂದಷ್ಟು ದೃಶ್ಯಾವಳಿಗಳು. ಗಂಡ ಹೆಂಡತಿರೆಲ್ಲರೂ ಬೇರೆ ಬೇರೆ ಕಡೆ ಹೋಗದ್ದು, ಹಲವಾರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು, ಒಂದಷ್ಟು ನೆನಪಿನಾಳದ ಭಾವಚಿತ್ರಗಳು ನಿಮಗೆ ತೋರಿಸ್ತಾ ಇದ್ದೀವಿ. ಬಲಭಾಗದಲ್ಲಿ ರಾವತ್ ಅವರ ನಿವಾಸ. 12:30 ತನಕ ಸಾರ್ವಜನಿಕ ದರ್ಶನ. ಮೊದಲಿಗೆ ಒಂದಷ್ಟು ಗಣ್ಯರು ಬಂದಿದ್ದಾರೆ, ಪೊಲಿಟಿಕಲ್ ಮತ್ತು ನಾನ್ ಪೊಲಿಟಿಕಲ್, ಅಫ್ಕೋರ್ಸ್ ಆರ್ಮಿ. ಆ ಎಲ್ಲ ಗಣ್ಯರು ಬಂದು ಪುಷ್ಪ ಗೌರವವನ್ನು ಸಲ್ಲಿಸ್ತಾ ಇದ್ದಾರೆ. 12:30 ತನಕ ಸಾರ್ವಜನಿಕ ದರ್ಶನ ಏರ್ಪಡಿಸಲಾಗಿದೆ. ಅದಾದಮೇಲೆ ಸಕಲ ಸೇನಾ ಗೌರವ. ಬ್ರಿಗೇಡಿಯರ್ ಸರ್, ಇದೇನು 12:30ರಿಂದ 1:30 ಸಕಲ ಸೇನಾ ಗೌರವ ಅಂದರೆ ಏನು ನಡೆಯುತ್ತೆ ಸರ್ ಅದು ಸೇನಾ ಗೌರವದಲ್ಲಿ? ಸೇನಾ ಗೌರವದಲ್ಲಿ ಮೇನ್ಲಿ ರೀತ್ ಲೇಯಿಂಗ್, ಅದಾದಮೇಲೆ ಮಾರ್ಚಿಂಗ್ ಟು ದ ಘಾಟ್ಗೆ ಹೋಗ್ತಾರೆ. ಇಲ್ಲ ಅದಕ್ಕೆ ಮುಂಚೆ ಏನಾದ್ರು ಒಂದು ಶಿಸ್ತಿನ ಏನಾದ್ರು ನಡೆಯುತ್ತಾ ಅಲ್ಲಿ? ಇಟ್ ಈಸ್ ಓನ್ಲಿ ದ ಮಾರ್ಚಿಂಗ್. ಸಿಂಪ್ಲಿ ಅಲ್ಲಿ ಆ ದೇಹ ನೆಡ್ತಾರೆ, ಅದಕ್ಕೆ ಏನೇನು ಗೌರವ ಸಲ್ಲಿಸಬೇಕು ಅಂತ ಮೇನ್ಲಿ ರೀತ್ ಅಂದರೆ ಪುಷ್ಪದ ಇದು ಇಟ್ಟುಬಿಟ್ಟು ಅದಾದ್ಮೇಲೆ ಅದನ್ನ ಇದಕ್ಕೆ ಟ್ರಾನ್ಸ್ಫರ್ ಮಾಡ್ತಾರೆ ಗನ್ ಕ್ಯಾರೇಜ್ಗೆ. ಆ ಕಫಿನ್ ಬಾಕ್ಸ್ ಏನಿದೆ ಅದನ್ನ ಓಪನ್ ಮಾಡಲ್ಲ ಸರ್? ನೋ ನೋ. ಯಾರು ಒಂದು ಫ್ಯಾಮಿಲಿ ಮೆಂಬರ್ಸ್ ನೋಡಬೇಕು ಅಂತ ಹೇಳಿದ್ರೆ ಅವ್ರಿಗೆ ಮಾತ್ರ ಓಪನ್ ಮಾಡಿ. ಅಂದ್ರೆ ಯಾಕಂದ್ರೆ ನಮ್ಮಲ್ಲಿ ಇರುತ್ತಲ್ಲ ಸಂಪ್ರದಾಯದಲ್ಲಿ, ಅಂದ್ರೆ ಮುಖ ನೋಡಬೇಕು ಅಂತೆಲ್ಲ ಅಂತ ಅದನ್ನು ಮಾಡ್ತಾರೆ. ಬಟ್ ಇಟ್ ಹ್ಯಾಸ್ ಟು ಬಿ ಯಾರು ಸೀನಿಯರ್ ಆಫೀಸರ್ಸ್ ತೋರಿಸ್ತಾರೆ ಕರ್ಕೊಂಡು ತೋರಿಸ್ತಾರೆ, ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಮಾಡ್ತಾರೆ ಅದನ್ನೇ. ಬಟ್ ಫ್ಯಾಮಿಲಿ ಮೆಂಬರ್ಸ್ ಡೆಫಿನೆಟ್ಲಿ ತೋರಿಸ್ತಾರೆ. ಯಾಕಂದ್ರೆ ಕಾರ್ಗಿಲ್ ಯುದ್ಧದಲ್ಲಿ ನಾವು ಇದು ಬೇಕಾದಷ್ಟು ಮಾಡಿದ್ದೀನಿ. ನಾನು ಚೆನ್ನೈಯಲ್ಲಿ ಆವಾಗ. ಎಲ್ಲರೂ ಇದೇ ತರ ತೆಗೆದು ತೋರಿಸ್ತಾರೆ, ನೋಡ್ಬೇಕು ಒಂದ್ಸರಿ ನೋಡ್ಬೇಕು ಅಂದ್ರೆ ತೆಗೆದು ತೋರಿಸ್ತಾರೆ. ಅದು ರೆಡಿ ಇಟ್ಕೊಂಡಿರ್ತಾರೆ, ಫುಲ್ಲು ನೈಲ್ ಮಾಡಿರೋಲ್ಲ, ಅದು ತೆಗೆದು ಹಂಗೆ ತೋರಿಸ್ತಾರೆ. ಮುಖ ಅಷ್ಟೇ ಪೋಸ್ಟ್ ಮಾರ್ಟಮ್ ಮುಖ ತೋರಿಸ್ತಾರೆ ಅಷ್ಟೇ, ಮುಖ ತೋರಿಸ್ತಾರೆ. ಸೊ ಅದು ತೋರಿಸ್ತಾರೆ. ಅದಾದ್ಮೇಲೆ ಅದನ್ನ ಇಟ್ ವಿಲ್ ಬಿ ಟ್ರಾನ್ಸ್ಫರ್ ಟು ಗನ್ ಕ್ಯಾರೇಜ್. ಗನ್ ಕ್ಯಾರೇಜ್ ಅಂತ ಹೇಳಿದ್ರೆ ಅದು ಹಳೆ ಕಾಲದಲ್ಲಿ ಗನ್ಗಳೆಲ್ಲ ತೊಗೊಂಡೋಗ್ತಿದ್ರಲ್ಲ, ಅದು 2 ಚಕ್ರದ್ದು, ಅದ್ರ ಮೇಲೆ ಟ್ರಾನ್ಸ್ಫರ್ ಮಾಡಿ ಅದು ಗಾಡಿಯಲ್ಲಿ ಹಾಕ್ಬಿಟ್ಟು ಅದನ್ನ ಮಾರ್ಚ್ ಮಾಡ್ಕೊಂಡು ಹೋಗ್ತಾರೆ. ಸೊ ಬಿಟ್ವೀನ್ ದಟ್ ಟ್ರಾನ್ಸ್ಫರಿಂಗ್ ಟು ಗನ್ ಕ್ಯಾರೇಜ್ ಟು ದ ಎಲ್ಲಿ ದೇಹ ಎಲ್ಲಿ ಇಟ್ಟಿರ್ತಾರೋ ಅಧಿಕಾರಿಗಳು 4 ಜನ ತಾನು ಎತ್ಕೊಂಡು ಹೋಗೋದು. ಬಟ್ ಇದರಲ್ಲಿ ಎಲ್ಲರೂ ಭಾರಿಯಾಗಿ ಒಂದು ಭುಜ ಕೊಡಬೇಕು ಅಂತ ಎಲ್ಲರೂ ಬರ್ತಾರೆ. 6 ಜನ 6 ಜನ ಇದ್ರು ಆಫೀಸರ್ಸ್, 6 ಜನ ಇದ್ರು. ಎಸ್, ಆ ಥರ ಒಬ್ಬೊಬ್ಬರಾಗೆ ಬರ್ತಾರೆ, ಈ ಶಿಫ್ಟ್ ಆಗ್ತಾರೆ. ಯಾಕೆಂದ್ರೆ ಟ್ರಾನ್ಸ್ಫರ್ ಮಾಡ್ತಾರೆ. ಎಸ್ ಇಟ್ ಇಸ್ ದೇ ಟೇಕ್ ಇಟ್ ಆಸ್ ಎ ಕೈಂಡ್ ಆಫ್ ಬಿಗ್ ರೆಸ್ಪೆಕ್ಟ್, ಮಾರ್ಕ್ ಆಫ್ ಬಿಗ್ ರೆಸ್ಪೆಕ್ಟ್. ಇಟ್ ಈಸ್ ನಾಟ್ ಓನ್ಲಿ ಫಾರ್ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಅಂತಲ್ಲ, ರ್ಯಾಂಕ್ ಲೆವೆಲ್, ಲೋಯೆಸ್ಟ್ ಲೆವೆಲ್ ರ್ಯಾಂಕ್. ಯಾರೇ ಒಬ್ಬ ಸೈನಿಕ ಸತ್ತಾಗ್ಲೂ ಬಾರಿ ಯಾರು ಒಬ್ರು ಹಿಂಗ್ ಅವ್ರು ಬಂದು ಹಿಂಗ್ ಬುಧ ಕೊಟ್ಮೇಲೆ ಇನ್ನೊಬ್ರು ಹಿಂಗ್ ಪಾಸ್ ಮಾಡ್ತಾರೆ. ಸೊ ಅವರು ಆ ಟ್ರಾನ್ಸ್ಫರ್ ಆಗೋದ್ರೊಳಗಡೆ ಒಂದು 4-5 ಡಜನ್ ಜನರು ಭುಜ ಕೊಟ್ಟಿರ್ತಾರೆ. ದಟ್ ಈಸ್ ಹೌ ದ ರಿಲೇಶನ್ಶಿಪ್ ಡೆವಲಪ್ಸ್. ನಂಬಿಕೆಯಾಗಿರ್ಬೇಕಲ್ವಾ? ಯುದ್ಧ ಅಂತ ಹೇಳಿದ್ರೆ ಪ್ರತಿಯೊಬ್ಬರು ಅದೇ ನಂಬಿಕೆಯಾಗಿರಬೇಕು. ಒಬ್ಬನ ಅದೇ ನಾ ಹೇಳಿದ್ನಲ್ಲ, ತಂಡದಲ್ಲಿ ಒಬ್ಬನು ಸರಿಯಾಗಿ ಹೋರಾಡಲಿಲ್ಲ ಅಂದ್ರೂ ಯುದ್ಧ ಲಾಸ್ ಆದಂಗೆನೆ. ಸೊ ದಟ್ ಈಸ್ ದ ರಿಲೇಶನ್ಶಿಪ್ ದಟ್ ಡೆವಲಪ್ಸ್. ಇಟ್ ಈಸ್ ನಾಟ್ ಫಾರ್ ದ ಶೋ ಆಫ್ ಅಲ್ಲ, ಅದು ಇಟ್ ಇಸ್ ಎ ಹಾರ್ಟ್ ಟು ಹಾರ್ಟ್ ಕನೆಕ್ಷನ್ ಬಿಟ್ವೀನ್ ದ ಕಮಾಂಡರ್ ಅಂಡ್ ದ ಜವಾನ್. ಸೊ ಒಬ್ಬ ಸೈನಿಕ ಮಾಡಿದ ಯುದ್ಧದಲ್ಲಿ ಅಥವಾ ಈ ಥರದ್ದು ಯಾವುದೋ ಅದು ಗೌರವ ಸಿಚುವೇಶನ್ ಆಗೋಯ್ತು ಅಂತ ಇಟ್ಕೊಳ್ಳೋಣ. ಅಫ್ಕೋರ್ಸ್ ಫ್ಯಾಮಿಲಿ ಯಾವಾಗಲೂ ಇವಂದು ಅವ್ರಿಗೆ ಗೊತ್ತು ನಮ್ಮ ಮನೆಯವರು ಇರೋದೇ ಆರ್ಮಿನಲ್ಲಿ, ಎನಿಥಿಂಗ್ ಕ್ಯಾನ್ ಹ್ಯಾಪನ್ ಅಂತ. ಬಟ್ ಸ್ಟಿಲ್ ಇಟ್ಸ್ ಎ ಶಾಕ್ ಈ ಥರದ್ದೆಲ್ಲ. ಹೇಗಿರುತ್ತೆ ಸರ್ ಅವ್ರ ಜೀವನ? ಹೇಗಿರುತ್ತೆ? ಹೆಂಗೆ ಇದು ಮಾಡ್ತಾರೆ ಸರ್? ಬಿಪಿನ್ ರಾವತ್ ಅಂತಲ್ಲ ಸರ್, ಇನ್ನು ಹಲವಾರು ಆಫೀಸರ್ಸ್ ಇಲ್ಲ, ಇನ್ಕ್ಲೂಡಿಂಗ್ ಹವಾಲ್ದಾರಿಂದ ಹಿಡಿದು
ಎಲ್ಲ ಈಗಲೇ ಅದೊಂದು ಏನು ಹೇಳಬೇಕು ಅಂತ ಹೇಳಿದ್ರೆ ಇದು ಇನ್ನೂ ಸುಮಾರು ಜನ ಇದ್ದಾರೆ ಅವ್ರಿಗೆ ಕರ್ನಾಟಕ ಸರ್ಕಾರ ಒಂದು ನಿವೇಶನ ಕೊಡಬೇಕು, ಒಂದು ಜಮೀನು ಕೊಡಬೇಕು ಅಂತ ಒಂದು ರೂಲ್ ಇದೆ. ಹೌದು, ಸಾಕಷ್ಟು ಜನ ಇದ್ದಾರೆ ಇನ್ನೂ ಅವ್ರಿಗೆ ಸಿಗದೇ ಇದ್ದವರು. ನಮ್ಮ ಟೈಮಲ್ಲಿ ಸುಮಾರು ಜನಕ್ಕೆ ನಾವು ಕೊಡಿಸ್ತೀವಿ, ಸರ್ಕಾರ ಜೊತೆ ಸಂಪರ್ಕ ಇಟ್ಕೊಂಡು. ಆಗದೇ ಇದ್ದವ್ರಿಗೆ 20 ವರ್ಷ. ಒಂದು ದೇವಿ ಅಂತ ಒಂದು ಲೇಡಿ ಇದ್ದರು, ಅವ್ರನ್ನ ಲೇಟ್ 90s ಅವ್ರ ಗಂಡ ತೀರ್ಕೊಂಡ್ರು. ಜಸ್ಟ್ ಲಾಸ್ಟ್ ಇಯರ್ ಫಸ್ಟ್ ವೇವ್ ಕರೋನಾ ಇದ್ಬೇಕಾದ್ರೆ ಅವ್ರಿಗೆ ನಿವೇಶನ ಒಂದು ಕೊಡಿಸ್ತೀವಿ ಸರ್. 20 ವರ್ಷ ಆದ್ಮೇಲೆ. ಹೌದು, ನಮ್ಮ ಕರ್ನಾಟಕ ಈಗಲೇನು ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಮಾಜಿ ಸೈನಿಕರು ಸರ್ಕಾರಿ ಉದ್ಯೋಗದಲ್ಲಿರೋರಿಗೆ ತುಟ್ಟಿ ಭತ್ಯೆ ಸಿಗ್ತಾ ಇಲ್ಲ ಪೆನ್ಷನ್ ಮೇಲೆ. ನಿಮ್ಗೆ ತುಟ್ಟಿ ಭತ್ಯೆ ಅದ್ ಬಿಟ್ಕೊಟ್ರೆ ನಾವು ಪೆನ್ಷನ್ ಫಿಕ್ಸ್ ಮಾಡೋದು ಅಂತ ಹೇಳ್ತಾರೆ. ಅದ್ ಬೇಕಾದಷ್ಟು ಹೋರಾಟ ಮಾಡಿದ್ವಿ, ಪತ್ರ ಬರೆದ್ವಿ, ಅದ್ರದ್ದೇನು ಪರಿಣಾಮ ನಮ್ಗೆ ಗೊತ್ತಾಗ್ತಾ ಇಲ್ಲ. ವಿಚ್ ಇಸ್ ಎ ವೆರಿ ಟ್ರಾಜಿಕ್ ಇನ್ಸಿಡೆಂಟ್. ಹೌದು, ಯಾಕಂದ್ರೆ ನಾವು ಪ್ರತಿಯೊಂದ್ಸಲ ಹೋಗ್ತೀವಿ, ಮನಸ್ಸಿಗೆ ಬಹಳ ಕಷ್ಟ ಆಗತ್ತೆ. ಕೇಂದ್ರ ಸರ್ಕಾರದ ನಿಯಮಗಳಿದೆ, ಇದು ಈ ಮಟ್ಟಕ್ಕೆ ಅವ್ರಿಗೆ ಪೇ ಫಿಕ್ಸೇಷನ್ ಆಯ್ತು ಅಂದ್ರೆ ಇದಕ್ ಮೇಲೆ ಹೋದ್ರೆ ಅವ್ರಿಗೆ ತುಟ್ಟಿ ಭತ್ಯೆ, ಪೆನ್ಷನ್ ಮೇಲೆ ತುಟ್ಟಿ ಭತ್ಯೆ ಸಿಗೋದಿಲ್ಲ ಅಂತ ಹೇಳ್ಬಿಟ್ಟು ಆ ರೂಲ್ ಇದ್ದೂನು ಅದನ್ನ ಲಾಗು ಮಾಡ್ತಾ ಇಲ್ಲ. ಈ ದೊಡ್ಡ ದೊಡ್ಡವ್ರಿಗೆ ಮಾತ್ರ ಆಗುತ್ತಾ ಸರ್ ಎಲ್ಲ? ಇಲ್ಲ, ಐ ಆಮ್ ನಾಟ್ ವರಿಡ್ ಅಬೌಟ್ ದ ಸೀನಿಯರ್ ಪೀಪಲ್, ಎಲ್ಲರಿಗೂ ಹಂಗೆ ಆಗುತ್ತೆ. ಐ ಆಮ್ ವರಿಡ್ ಅಬೌಟ್ ದ ಪೀಪಲ್ ಫಾರ್ ಜೂನಿಯರ್ಸ್, ಸೈನಿಕರು. ನಮ್ಮ ರೂಲ್ ಪ್ರಕಾರ ಇಂಡಿಯನ್ ಮಿಲಿಟರಿ ಅಕಾಡೆಮಿ ಆಗಲಿ, OT ಎದುರಾದ್ರೂ ಆಗಲಿ ಹೇಳ್ತಾರೆ, ದೇಶ ಮೊದಲು, ನಿಮ್ಮ ಸೈನಿಕರು ಎರಡನೇದು, ಕೊನೆಯದು ನೀವು ಅಂತ ಹೇಳ್ತಾರೆ. ಬಹಳ ಪ್ರಯತ್ನ ಪಟ್ಟೆ, ಅದಿನ್ನ ಪ್ರಾಬ್ಲಮ್ ಇಟ್ಟು ಸಾಲ್ವೇ ಆಗಲಿಲ್ಲ ಅದು. ಈಗಲೇ ನಾವು ಒಂದು ಪತ್ರ ಬರೀತಾ ಇದೀವಿ ಕೇಂದ್ರ ಸರ್ಕಾರಕ್ಕೆ ಅದ್ರ ಬಗ್ಗೆ. ಎಲ್ಲ ಒಂದು 2-3 ಪೇಜ್ ನನಗೆ ಗೊತ್ತಿರೋ ಮಿತ್ರರಿಗೆಲ್ಲ ತೋರಿಸಿ ಇದು ಅದರದ್ದು ಕಮೆಂಟ್ಸ್ ಎಲ್ಲ ತಗೊಂಡಿದ್ದೀನಿ. ಐ ಆಮ್ ನಾಟ್ ಗೋನ್ ಟು ಲೀವ್ ಇಟ್ ಟಿಲ್ ದ ಥಿಂಗ್ ದಿಸ್ ಥಿಂಗ್ ಪ್ರಾಬ್ಲಮ್ ಇಸ್ ಸೆಟಲ್ಡ್. ನೋಡಿ, ಎಷ್ಟೋ ಸರಿ ಆಮಿಗ್ ಸೇರ್ಕೊಳ್ಳಿ, ಆಮಿಗ್ ಬನ್ನಿ ಅನ್ನುವ ಒಂದು ಅಭಿಮಾನ, ಗೌರವ, ಪ್ರೀತಿ, ಅದೊಂದು ಪೇಟ್ರಿಯಾಟಿಸಮ್ ನಮಗೆ ಕೊಟ್ಬಿಡಿ. ಈಗಲೇ ಫಾರ್ ಎಕ್ಸಾಂಪಲ್ ಒಂದು ಅವನು ಜೀವಂತದಲ್ಲಿ ಇದಾನ ಅಂತ ಹೇಳಿದ್ರೆ ಅವನ ಅದೃಷ್ಟ ಅದು ಇವತ್ತು. ಆದರೆ ಎನಿ ಟೈಮ್ ಹಿ ವಾಸ್ ರೆಡಿ ಟು ಸ್ಯಾಕ್ರಿಫೈಸ್ ಹಿಸ್ ಲೈಫ್ ಫಾರ್ ದ ನೇಷನ್. ಸೊ ಯು ಗೈಸ್ ಅಂದ್ರೆ ನೀವೆಲ್ಲರೂ ಕೂಡ ನಾವು ಅದೃಷ್ಟ ನಾವಿದೀವಿ. ಹೌದು, ಅಂತ ಅನ್ಸುತ್ತಾ ಸರ್? ನಾವು ಆಫ್ಟರ್ ಸೀಯಿಂಗ್ ದಿಸ್ ವೈ ಐ ಆಮ್ ಲಿವಿಂಗ್ ಅಂತ ಅನ್ಸುತ್ತೆ ನನಗೆ. ಅಯ್ಯಯ್ಯೋ, ದಟ್ ಇಸ್ ದ ಮೇನ್ ಇಶ್ಯೂ. ಯಾಕೆ ಸರ್ಕಾರ ಇದ್ರ ಬಗ್ಗೆ ಕ್ರಮ ತಗೊಳ್ತಿಲ್ಲ ಅಂತ ನನಗೆ ಬಹಳ ಬೇಸರ ಆಗ್ತಾ ಇದೆ. ತಿಳಿಸಿ ಪ್ರತಿಯೊಂದು ಲೈನ್ ಓದಿ ಹೇಳಿನೂ ಅವ್ರು ಈ ತರ ಮಾಡ್ತಾ ಇಲ್ಲ. ದಟ್ ಇಸ್ ದ ಪೇನ್. ನೋಡೋರ್ಗೆ ಹೆಂಗೆ ಅಂದ್ರೆ ಅವ್ರಿಗೀಗ ನಾವು ಅಂತಿಮ ನಮನ ಸಲ್ಲಿಸ್ತೀವಿ ಸರ್, ನಿಮ್ಗೆ ಏನ್ ಬೇಕಾದಷ್ಟು ಸಿಗತ್ತೆ ಅಂತ ಹೇಳ್ತಾರೆ ಕೇಸ್ ವರ್ಕರ್ಸ್. ಏನ್ ಸಿಗತ್ರಿ? ಕಣ್ಣನ್ ಕಳ್ಕೊಂಡ್ಮೇಲೆ ಮಕ್ಕಳಿಗೆ ತಂದೆ ಇಲ್ದೇ ಇದ್ದು ಮಕ್ಕಳಾಗಿ ಬೆಳಿತಾರಲ್ಲ, ದಟ್ ಇಸ್ ಒನ್ ಆಫ್ ದ ವರ್ಸ್ಟ್ ಥಿಂಗ್ ದಟ್ ಕ್ಯಾನ್ ಹ್ಯಾಪನ್ ಟು ಎನಿ ಚೈಲ್ಡ್. ಬಟ್ ಇವ್ರ ಲೈಫಲ್ಲಿ ಹೆಂಗೆ ಸರ್ ಈಗ ಅವ್ರ ಕುಟುಂಬದವರು? ಇಲ್ಲ, ನಡೀತಿದೆ. ಐ ಡೋಂಟ್ ಸೇ ಇಟ್ ಇಸ್ ನಾಟ್ ರನ್ನಿಂಗ್, ಬಟ್ ದೀಸ್ ಆರ್ ವೆರಿ ಸ್ಮಾಲ್ ಥಿಂಗ್ಸ್ ವಿಚ್ ಗವರ್ಮೆಂಟ್ ಶುಡ್ ಡೂ. ದೇರ್ ಇಸ್ ನೋ ಕಾಸ್ಟ್ ಫಾರ್ ನ್ಯಾಷನಲ್ ಸೆಕ್ಯೂರಿಟಿ. ದೇಶದ ಸುರಕ್ಷತೆಗೆ ಒಂದು ಬೆಲೆ ಇಲ್ಲ. ಸರ್, ಬಿಗ್ಗೆಸ್ಟ್ ಕನ್ಸರ್ನ್ ನೀವು ಮಾತಾಡ್ತಿರೋದು. ನೋಡಿ, ಈಗ ಸದ್ಯಕ್ಕೆ ನಾನು ಒಂದು ಮಾತು ಹೇಳ್ತೀನಿ. ಪ್ಲೀಸ್. ಈಗ ನಾವು ಪ್ರತ್ಯಕ್ಷವಾಗಿ ನೋಡಿದ್ದೀವಿ ನಮ್ಮ ರಾಜ್ಯದಲ್ಲಿ. ನಾವು ರಾಜ್ಯದಲ್ಲಿ ಪ್ರತಿಯೊಬ್ಬ ನಮ್ಮ ಸೈನಿಕರು ಅಂದರೆ ಮಾಜಿ ಸೈನಿಕರಿಗೆ ಏನೆಲ್ಲ ತೊಂದರೆಗಳಾಗ್ತವೆ. ಯಾಕಂದರೆ ಇವ್ರಿಗೆ ಎಕ್ಸ್ಪೀರಿಯೆನ್ಸ್ ಇದೆ. ಅವರು ಈಗ ನಿರ್ದೇಶಕರಾಗಿದ್ದು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಅವರು ಕ್ಲೋಸಾಗಿ ನೋಡಿದ್ದಾರೆ, ಪ್ರತಿಯೊಬ್ಬರ ಹತ್ರ ಮಾತಾಡಿದ್ದಾರೆ, ವೀರ್ ನಾರೀಸ್ ಹತ್ರ ಇಂಟ್ರಾಕ್ಷನ್ ಮಾಡಿದ್ದಾರೆ, ಅವ್ರ ತೊಂದರೆಗಳು ಕುಂದುಕೊರತೆಗಳೆಲ್ಲ ಕೇಳ್ಕೊಂಡಿದ್ದಾರೆ. ಇವರು ಈಗ ನಮ್ಮ ಸ್ಟೇಟಲ್ಲಿ ಸುಮಾರು ಈಗ CM ಲೆವೆಲಲ್ಲೇ ಆಗಲಿ ಎಲ್ಲರನ್ನೂ ಹೋಗಿ ಭೇಟಿ ಮಾಡಿದ್ದಾರೆ. ಇದೆಲ್ಲ ಆಗ್ತಾ ಇದೆ, ನಮಗಿದು ಆಗ್ತಾ ಇಲ್ಲ, ಇಂಥವ್ರಿಗೆ ಇದೊಂದು ಫೆಸಿಲಿಟೀಸ್ ಇದೆ, ಅದೆಲ್ಲ ಸಿಗ್ತಾ ಇಲ್ಲ ಸುಮಾರು ಸಲ ಹೇಳಿದ್ದಾರೆ. ನಾವು ಒಂದು 2-3 ಸಲ ಅಲ್ಲಿ ಹೋಗಿ ಚಳುವಳಿ ಮಾಡಿದ್ದೀವಿ. ಈ ಥರ ನಮಗೆ ನಿವಾಸಗಳೆಲ್ಲ ಕೊಟ್ಟಿದ್ದಾರೆ, ಆದರೆ ನಮಗೆ ಹ್ಯಾಂಡ್ ಓವರ್ ಮಾಡಿಲ್ಲ. ಮತ್ತು ನಿವಾಸಗಳು ಕೊಟ್ಟಿದ್ದಾರೆ, ಅವ್ರಿಗೆ ಕರೆಂಟ್ ಇಲ್ಲ. ಇಂಥ ಎಲ್ಲ ತೊಂದರೆಗಳಿದೆ ನಮ್ಮ ಕರ್ನಾಟಕ. ಅದರ ಬಗ್ಗೆ ನಾವು ಯೋಚನೆ ಮಾಡಿ, ಯಾಕಂದರೆ ನಮ್ಮ ಕರ್ನಾಟಕ, ನಾನು ನೋಡಿ ಓಪನ್ ಆಗಿ ಹೇಳ್ತೀನಿ, ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಸೈನಿಕರು ಬಹಳ ಕಡಿಮೆ, ಅಂದರೆ ಆರ್ಮ್ಡ್ ಫೋರ್ಸಸಲ್ಲಿ ಬಹಳ ಕಡಿಮೆ. ಎಕ್ಸೆಪ್ಟ್ ಕೂರ್ಗ್ ಆ್ಯಂಡ್ ನಾರ್ತ್ ಕರ್ನಾಟಕ, ಸಮ್ ಪಾರ್ಟ್ಸ್ ಆಫ್ ನಾರ್ತ್ ಕರ್ನಾಟಕ.
ಅದರ ಬಗ್ಗೆ ನಾವು ಏನಾದರೂ ಒಂದು ಸ್ವಲ್ಪ ಒಳ್ಳೆ ಮಾಡಬೇಕು ಯಾಕಂದರೆ ಆಸಕ್ತಿ ಇದೆ ಮಕ್ಕಳಿಗೆ. ನಾನು ನೋಡಿ ನನ್ನ 6ನೇ ಕ್ಲಾಸ್ನಲ್ಲಿದ್ದಾಗೆ ನನಗೆ ಸೇನೆಯಲ್ಲಿ ಹೋಗಬೇಕು ಅಂತ ಒಂದು ಆಸಕ್ತಿ ಇತ್ತು. ನಾನು RSS ಅಲ್ಲಿ ಹೋದೆ, ಮತ್ತು ಭಾರತ್ ಸ್ಕೌಟ್ಸ್ಗೆ ಹೋದೆ, ಆಮೇಲೆ NCCಗೆ ಹೋದೆ, ನಂತರ ಆರ್ಮಿಗೆ ಜಾಯ್ನ್ ಆದೆ. ಯಾಕಂದರೆ ನನಗೆ ಆರ್ಮಿಗೆ ಜಾಯ್ನ್ ಆಗಬೇಕಂತ ಒಂದು ಮನಸ್ಸಲ್ಲಿ ಬಂದಿತ್ತು. ನಂತರ ಹುಡುಗರು ಹಳ್ಳಿಯಲ್ಲಿ ಸುಮಾರು ಮಕ್ಕಳಿದ್ದಾರೆ, ಅವ್ರಿಗೆ ಆಸಕ್ತಿ ಇದೆ, ಮತ್ತು ಅವ್ರ ಹತ್ರ ಏನಂತಾರೆ ಫಿಸಿಕಲ್ ಫಿಟ್ನೆಸ್ಸು ಚೆನ್ನಾಗಿದೆ, ಅವ್ರಿಗೇನು ತೊಂದರೆ, ಸ್ವಲ್ಪ ಅವ್ರಿಗೆ ಗೈಡೆನ್ಸ್ ಕೊಡಬೇಕು, ಮಾರ್ಗದರ್ಶನ ಕೊಟ್ಟರೆ ಅವ್ರು ಮುಂದೆ ಬರ್ತಾರೆ, ಸೇನೆಗೆ ಹೋಗೋದಕ್ಕೆ ತಯಾರಿದೆ. ಸೊ ಒಂಥರ ಸೇನೆಯಲ್ಲಿರೋರು ವೆನ್ ಯು ವಾಸ್ ಇನ್ ಆನ್ ರೋಲ್ ಅಲ್ಲ, ಅವಾಗಲೂ ನೋಡಿ, ಟ್ರಬಲ್. ಐ ಜಸ್ಟ್ ವಾಂಟ್ ಟು ಟೆಲ್ ಯು ಒನ್ ಥಿಂಗ್. ಹಾಂ ಸರ್. By going and saluting and putting a flower onto that body is not the end all and be all that you are with the soldiers. ನಿಮ್ಮ ಕ್ರಮಗಳೂ ಅದೇ ಥರ ಇರಬೇಕು, ಗೌರವಿಸಬೇಕು. That is when the national integrity will be maintained. Nation first, always and every time. ಇದು ಅಕ್ರಾಸ್ ಇಡೀ ದೇಶದಲ್ಲಿ ಎಲ್ಲ ಕಡೆನೂ ಇದೆಯಾ, ನಮ್ಮ ಸ್ಟೇಟಲ್ಲಿ ಮಾತ್ರ? It is very common thing in all over India. Yes, all over India. ಹಾಗಾದ್ರೆ ಯಂಗ್ಸ್ಟರ್ಸ್ಗೆ ಇನ್ಸ್ಪಿರೇಷನ್ ಎಲ್ಲಿಂದ? ಆರ್ಮಿಗೆ ಅಥವಾ ನೇವಿಗೆ ಅಥವಾ ಅಷ್ಟೆಲ್ಲ ಇದ್ರೂ ಸೇರ್ಕೋತಿದ್ದಾರೆ. So we must salute them ಅಲ್ಲ for coming forward. ಬಟ್ ಬಿಪಿನ್ ರಾವತ್ ಅವರು ನೀವು ಮೀಟ್ ಮಾಡಿದಾಗ ಒಂದಷ್ಟು ಕುಂದು ಕೊರತೆಗಳು ಏನಾಗಬೇಕು ನೋಡಿ, ಅವರ ಅದಾಗಲ್ವಾ? ಆಗ್ತಿಲ್ಲ. ವಾಟ್ ಇಸ್ ದಟ್, ಆಡಳಿತದ ಮಟ್ಟದಲ್ಲಿ ಅದು ಇಲ್ಲ. ಇದಿರೋದು ಕರ್ನಾಟಕ ಸರ್ಕಾರದ ಆಡಳಿತದ ಮಟ್ಟದಲ್ಲಿ ಇದೆ. ನೀವು ತುಟ್ಟಿ ಭತ್ಯೆ ಬಿತ್ಕೊಡಿ, ನಾವು ನಿಮ್ಮ ಫೇ ಫಿಕ್ಸ್ ಮಾಡ್ತೀವಿ, ಇಲ್ಲ ನಾವು ಮಾಡಲ್ಲ ಅಂತ ಹೇಳ್ತಾರೆ. ವೆರಸ್ ದೇ ಡೋಂಟ್ ಹ್ಯಾವ್ ಎನಿ ಅಥಾರಿಟಿ ಟು ಸಿಕ್ ದಟ್. ಇಟ್ ಈಸ್ ದ ಪೆನ್ಷನ್ ಪೇಯಿಂಗ್ ಅಥಾರಿಟಿ ವಿಚ್ ಹ್ಯಾಸ್ ಟು ಟೇಕ್ ದ ಡಿಸಿಷನ್ ವೆದರ್ ದಿಸ್ ಈಸ್ ಅಪ್ಲಿಕಬಲ್ ಟು ಹಿಮ್ ಆರ್ ನಾಟ್. I hope TV19 plays a role in this to settle this issue. ನೆಟ್ವರ್ಕ್ 18 ಎಲ್ಲ ರಾಜ್ಯದಲ್ಲೂ ಇದೆ. ನಾನು ಕೇಳ್ತಿರೋದು, ಬೇರೆ ರಾಜ್ಯದಲ್ಲಿ ಆ ರಾಜ್ಯದ ಸೈನಿಕರನ್ನ ಆ ರಾಜ್ಯದ ಆ ಆಡಳಿತ ನಡೆಸ್ಕೊಳ್ತಿರೋ ರೀತಿ ಮತ್ತು ಇಲ್ಲಿ ನಡೆಸ್ಕೊಳ್ತಿರೋ ರೀತಿ ಕೇಳ್ತೀನಿ. ಲೈಕ್ ಟು ಕಮೆಂಟ್ ಅಬೌಟ್ ಅದರ್ ಸ್ಟೇಟ್ಸ್. ಐ ಆಮ್ ವರಿಡ್ ಅಬೌಟ್ ಮೈ ಸ್ಟೇಟ್. ನೋ, ಯಾಕಂದ್ರೆ ನೋಡಿ, ಸೈನಿಕನ ಸಂಪೂರ್ಣ ಮಾಹಿತಿ ಇದ್ರೆ ಮಾತನಾಡಬೇಕು. ಸಂಪೂರ್ಣ ಮಾಹಿತಿ ಇಲ್ಲದೆ ಒಂದು ಸುಳ್ಳು ಅಪವಾದಗಳನ್ನು ಓಡಿಸೋದಕ್ಕೆ ನನಗೆ ಒಂದು ಸಣ್ಣ ಸುಳ್ಳು ಅಪವಾದ ಓಡಿಸೋದಕ್ಕೂ ನನಗೆ ಇಷ್ಟ ಇಲ್ಲ. ಓಕೆ, ಐ ಡೋಂಟ್ ವಾಂಟ್ ಟು ಕಮೆಂಟ್ ಆನ್ ದಟ್. ಯಾಕಂದ್ರೆ ಪ್ರತ್ಯಕ್ಷವಾಗಿ ನೋಡಿದ್ದಾರೆ ನಮ್ಮ ರಾಜ್ಯದಲ್ಲಿ ನನ್ನ ಕೈಯಲ್ಲಿ ನನ್ನ 2 ವರ್ಷದಲ್ಲಿ ಅಲ್ಲಿ ಕೂತ್ಕೊಂಡು ಆ ಆಫೀಸಲ್ಲಿ ಕೂತ್ಕೊಂಡು ನೋಡಿರೋದು ನಾನು ಹೇಳ್ತಾ ಇದ್ದೀನಿ ನಾನು ನಿಮಗೆ. ಬಿಕಾಸ್ ಕೆಲವೊಂದು ಬರುತ್ತೆ ಅದೆಲ್ಲ. ಸಿ ಅನ್ಲೆಸ್ ಐ ನೋ, ಸಿ ಲೈಕ್ ಇಟ್ ಈಸ್ ವೆರಿ ಈಸಿ ಟು ಕಮೆಂಟ್ ಅಬೌಟ್ ದಟ್ ಪೈಲಟ್ಸ್ ಬಿಹೇವಿಯರ್ ಡ್ಯೂರಿಂಗ್ ದಿಸ್ ಫ್ಲೈಟ್. ಬಟ್ ಯಾರಿಗೂ ಏನೂ ಗೊತ್ತಿಲ್ಲ, ಆ ಪೈಲಟ್ಗೊಬ್ಬನಿಗೆ ಗೊತ್ತು. ದ ಸೇಮ್ ಥಿಂಗ್ ಹಿಯರ್. Yes. So I don't want to comment about others. I want to comment about my state. ಪೃಥ್ವಿ ಸಿಂಗ್ ಚೌಹಾನ್ ಆ ಕ್ಷಣ ಆ ಹೆಲಿಕಾಪ್ಟರ್ ಇದ್ದಂಥ ವಿಂಗ್ ಕಮಾಂಡರ್ ಪೈಲಟ್ ಜೊತೆ ಕೋ ಪೈಲಟ್ ಇರ್ತಾರಲ್ಲ ಸರ್, ಇರ್ತಾರೆ. ಬಟ್ ಡಿಸಿಷನ್ ಮಾತ್ರ ಕ್ಯಾಪ್ಟನ್. ಇಲ್ಲ, ಇಟ್ಸ್ ಎ combined decision. It's a unit decision because everybody keeps feeding the information to the pilot. Finally the commander is the one who takes the. ಬಟ್ ಆ ಕ್ಷಣದಲ್ಲಿ ನನ್ನ ಕುತೂಹಲದ ಪ್ರಶ್ನೆ, ಆ ಕ್ಷಣದಲ್ಲಿ ಚೀಫ್ ಇದ್ದಾರೆ ಎಂದಾಗ, CDS ಇಲ್ಲಿದ್ದಾರೆ ಎಂದಾಗ ಕೇಳ್ತಾರ ಏನಾದ್ರು, ಸರ್ ಹಿಂಗಿದೆ ಲೆಟ್ಸ್ ಟರ್ನ್ ಬ್ಯಾಕ್ ಅಂತ ಏನಾದ್ರು ಕೇಳೋ ಚಾನ್ಸಸ್ ಇರುತ್ತೆ? Sometimes ಕೇಳಬಹುದು, ಚಾನ್ಸ್ ಇರುತ್ತೆ. the chances are there. ನಮ್ಮ ಮಾತುಕತೆ ಮುಂದುವರಿಸ್ತೀವಿ ಮತ್ತೊಂದು ಬ್ರೇಕ್ ಆದ್ಮೇಲೆ. ಕಾಯ್ತಾ ಇರಿ.